ರಂಟಿ ಹಿಡಿಯುವ ಕೈಯಲ್ಲಿ ರಣಧೀರನಂತೆ ಕತ್ತಿ ಹಿಡಿಯಲು ರೆಡಿಯಾಗಿತ್ತು ಎಂದರೆ ಅದೇ ಕತ್ತಿಯಿಂದ ನಿನ್ನ ಕತ್ತರಿಸಿ ಭೂಮಿಗೆ ಹಾಕದಿದ್ದರೆ ನನ್ನ ಹೆಸರು ಪಾಟೀಲ್ ಸಿದ್ದಪ್ಪನೇ ಅಲ್ಲ. ಕೆಲಸ ಪಾಸೋ ಫೇಲೋ ಬೇರೆಂಬುದು ಈ ನರಸಿಂಹನ ಜಾತಕದಲ್ಲಿ ಬಂದಿಲ್ಲ ಗೌಡ್ರೆ. ಹೇಳಿದ ಕೆಲಸವನ್ನು ನಿಯತ್ತಿನಾಗಿ ನಿಭಾಯಿಸಿಕೊಂಡು ಬಂದಿದ್ದೇನೆ. ತೆಗೆದುಕೊಳ್ಳಿ ನಿಮ್ಮ ಸುಟ್ ಕೇಸನ್ನು. ನರಸಿಂಹ ಶಾಬಾಸ್, ಹೇಳಿದ ಕೆಲಸವನ್ನು ನೀ ಎತ್ತಿನಿಂದ ಮಾಡಿದ್ದೀಯಾ? ಈಗ ನನಗಾಗುವ ಸಂತೋಷಕ್ಕೆ ನಿನಗೆ ಏನು ಕೊಟ್ಟರು ಕಡಿಮೆ. ನರಸಿಂಹ, ಇದರಂತೆ ಇನ್ನೊಂದು ಮುಖ್ಯವಾದ ಕೆಲಸವಿದೆ. ಅದನ್ನು ನೀನು ಮಾಡಿಕೊಂಡು ಬಂದರೆ ನಿನಗೆ 50,000 ಖುಷಿ ಕೊಡುತ್ತೇನೆ. ಅದ್ಯಾವ ಕೆಲಸ ಹೇಳಿ ಗೌಡ್ರೆ? ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿ ಮಾಡಿ ಮುಗಿಸುತ್ತೇನೆ. ಎಷ್ಟೇ ಕಷ್ಟವಾದರೂ ನಿಭಾಯಿಸಿಕೊಂಡು ಬರುತ್ತೇನೆ. ಒಂದು ವೇಳೆ ಅದಕ್ಕೆ ಯಾರಾದರೂ ಅಡ್ಡಯಿಸಿ ಬಂದರೆ ಅವರ ದೇಹವನ್ನು ಹಟ್ಟೊಟ್ಟಾಗಿ ಸೀಳಿ ಅವರ ರಕ್ತವನ್ನಾದರೂ ಕುಡಿದು ಕೆಲಸವನ್ನು ಮಾಡಿಕೊಂಡು ಬರುತ್ತೇನೆ. ಹೇಳಿ ಗೌಡ್ರೆ, ಅದು ಯಾವ ಕೆಲಸ? ಬಲೆ ನರಸಿಂಹ ಬಲೆ, ಬಂದರೆ ನೀನೇ ಹೇಳಿದ ಕೆಲಸವನ್ನು ನೀರು ಕುಡಿದ ಹಾಗೆ ಸಲೀಸವಾಗಿ ಮಾಡಿ ಮುಗಿಸುತ್ತೀಯಾ? ಮೆಚ್ಚಿಕೊಂಡೆ ನರಸಿಂಹ, ನಿನ್ನ ಗಂಡನೆಯ ಗುಂಡಿಗೆಯನ್ನು ಮೆಚ್ಚಿಕೊಂಡೆ. ನರಸಿಂಹ, ಈ ಕೆಲಸವು ಕೂಡ ಸಚ್ಚಸಾಗುವುದರಲ್ಲಿ ಯಾವ ಸಂಶಯ ಇಲ್ಲದಂತಾಯಿತು. ಸಂಶಯ? ಸಂಶಯ ಎಂಬ ಸಾಗರದಲ್ಲಿ ನಂಬಿಕೆ ಎಂಬ ದೋಣಿ ಹಿಡಿದು ಕೆಲಸ ಎಂಬ ಹುಟ್ಟು ಹಾಕಿ ದಡ ತೀರಿಸಿ ಬರುತ್ತೇನೆ. ಹೇಳಿ ಗೌಡ್ರೆ, ಅದು ಯಾವ ಕೆಲಸ? ಜಾತ್ರೆ ನಿಮಿತ್ತವಾಗಿ ಆ ಬನಶಂಕರ ದೇವಿಗೆ ಬಂಗಾರದ ಆಭರಣವನ್ನು ಧರಿಸಿರುತ್ತಾರೆ. ಆ ಬಂಗಾರದ ಆಭರಣವನ್ನು ತೆಗೆದುಕೊಂಡು ನಮ್ಮ ಡೂಪ್ಲಿಕೇಟ್ ಬಂಗಾರದ ಆಭರಣವನ್ನು ಧರಿಸಿ ಬರಬೇಕು. ಅಷ್ಟೇ ತಾನೇ ಗೌಡ್ರೆ? ಚೀಟಿಕೆ ಹೊಡೆಯುವುದರಲ್ಲಿ ಮಾಡಿ ಮುಗಿಸುತ್ತೇನೆ. ಆಯಿತೆಂದು ತಿಳಿದುಕೊಳ್ಳಿ ನಿಮ್ಮ ಕೆಲಸ. ಏನಾಯ್ತು ಕುಲಕರ್ಣಿ? ನೋಡ್ರಿ, ಏನಾಕೈತ್ರಿ? ಬದ್ಮಾಸ್ ಸುಳೆ ಮಗ ನನ್ನ ಮಗ ಟಮಾಟೆ ಪೀಕೆಲ್ಲ ಹಾಳು ಮಾಡಿಬಿಡ್ತಾನೆ ಈ ಬದ್ಮಾಸ್ ಸುಳೆ ಮಗ. ಏನು? ನಮ್ಮ ಟೊಮೆಟೊ ಹೊಲವನ್ನು ಹಾಳು ಮಾಡಿದ್ದಾನೆ? ಅಷ್ಟೊಂದು ಸತ್ತು ಬಂದಿರಲೇ ಮಗನೇ. ಗೌಡ್ರಿ, ಹೊಡಿಬೇಡ್ರಿ. ದಯವಿಟ್ಟು ನಾ ಹೇಳೋದನ್ನ ಸ್ವಲ್ಪ ಕೇಳ್ರಿ. ನನ್ನ 2 ಎತ್ತುಗಳು ಹೊಡ್ಕೊಂಡು ನನ್ನ ಹೊಲಕ್ಕೆ ಹೊಂಟಿದ್ದೆ. ಆಗ 2 ಎತ್ತುಗಳು ಗುದ್ದಾಡ್ಕೊಂತ ನಿಮ್ಮ ಹೊಲದಾಗ ಹೋಗಿದ್ದು ಕರೆ ಇದ್ರಿ ಗೌಡ್ರ, ಕರೆ ಇದ್ರಿ. ಮಗನ ಮಲ್ಯ, ನಮ್ಮಲ್ದಾಗ ಹಾರಾಡಿ ನಮ್ಮ ಪೀಕೆಲ್ಲ ಹಾಳಾಗಿಲ್ಲ ನೋ ಮಗನ. ಯಪ್ಪ, ಬಾಯಿ ಇಲ್ಲದ ಮೂಕ ಬಸವಣ್ಣರಿದ್ದೇನೆ. ಅವಕ್ಕೇನು ಗೊತ್ತಾಗ್ತದೆ ಇದು ನನ್ನ ಹೊಲ, ಇದು ನಿಮ್ಮ ಹೊಲ ಅಂತ.
ಆಗಂತ ಬಲದನ ಬೆಳೆ ಹಾಳು ಮಾಡುವಂತೆನೋ ತಿರಬೋಕಿ ನನ್ನ ಮಗನೇ. ನೋಡ್ರ ಆ ಮಗ ಹಿಂಗ್ ಹೇಳಿದ್ರಿ ಕೇಳಲ್ರಿ, 2 ಎತ್ತುಗಳ ನೋಡ್ಕೊಂಡು ಹೋಗಿ ಕೊಂಡಣಿಗೆ ಹಾಕಿ ಬಂದಿನ್ರಿ. ಗೌಡ್ರ, ಬಾಯಿ ಇಲ್ಲದ ಮೂಕ ಪ್ರಾಣಿನ ಗಿಡಕ್ಕೆ ಕಟ್ಟಿ ಮೈ ಅಣ್ಣಾಂಗ್ ಹೊಡೆದ್ರ ಅವು ಏನು ಉತ್ತರ ಕೊಡ್ಬೇಕು ದಣಿ? ಅವು ಏನು ಉತ್ತರ ಕೊಡ್ಬೇಕು? ಆ ಎತ್ತಿನ ಹೊಡೆದದ್ದು ನೋಡಿದ್ರ ನನ್ನ ಹೊಟ್ಟೆ ಖಾರ ಹಾಕ್ದಂಗ ಆಗ್ತೈತ್ರಿ ದಣಿ, ಖಾರ ಹಾಕ್ದಂಗ ಆಗ್ತೈತಿ. ಇದು ಒಂದು ಸಲ ಈ ಪಾಪಿ ತಪ್ಪನ್ನು ಹೊಟ್ಟೆಗೆ ಹಾಕೊಂಡು ಕ್ಷಮಿಸಿ ಬಿಡ್ರಿ ಗೌಡ್ರ. ಸರಿ ಆಚೆ ಬಡವ, ನಿಮ್ಮಂತವರನ್ನು ಕ್ಷಮಿಸುತ್ತಕ್ಕೆ ನನ್ನ ಕುತ್ತಿಗೆ ತನಕ ಬಂದಿರುವುದು. ಎತ್ತು ಮೇಸಕ್ಕಾಗದಿದ್ದರೆ ಎತ್ತು ಎದಕ್ಕೆ ಕಟ್ಟಬೇಕು? ಹೊಲಕಾಡ್ ಸುಳ ಮಕ್ಕಳ. ಗೌಡ್ರೆ, ಬಾಯಿ ಬಿಗಿ ಹಿಡಿದು ಮಾತನಾಡಿ. ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಸುಳೆ ಮಕ್ಕಳಂತ ಬೈದರೆ ಸೀಳಿ ಓದಿತ್ತು ನಿಮ್ಮ ಬಾಯಿ. ನಾವು ರೈತರು, ನೀ ಎತ್ತಿನಿಂದ ಬದುಕರು. ನಿಮ್ಮ ಹಾಗೆ ನೀತಿಗೆಟ್ಟ ಕೆಲಸ ಮಾಡುವ ರಾಜಕಾರಣಿ ನಾವಲ್ಲ. ಬಡವನೆಂದು ಸುಮ್ಮನೆದ್ದರೆ ಬಾಯಿಗೆ ಬಂದಂತೆ ಬಗಳುತ್ತಿರುವೆಯ ಕುಲಕರ್ಣಿ. ತೆಗೆದುಕೊಂಡು ಬಾ ನನ್ನ ಚಾಟಿಯನ್ನು. ಮೈ ಚರ್ಮ ಸುಲಿವ ಹಾಗೆ ಬಾರಿಸಿದರೆ ಹಾಗೆ ಬುದ್ಧಿ ಬಂದಿತ್ತು ಈ ಬಿಕಾರಿಗೆ. ರೈತ ಅಂತೆ ದೇಶಕ್ಕೆ ಅನ್ನ ಹಾಕುತ್ತಾರಂತೆ. ಮೊದಲು ನಿನ್ನ ಒಟ್ಟಿಗೆ ಇಟ್ಟು ಇದೆ ಅನ್ನುವುದನ್ನು ತಿಳಿದುಕೊಳ್ಳೋ ತಿರಬೋಕೆ. ಆ ಮಗ ಹಂಗೆ ಹೇಳಿದ್ರೆ ಕೇಳೋದಿಲ್ರಿ. ಇದ್ರಲ್ಲಿ 4 ಬಾರ್ತಾರೆ ಅಂದ್ರೆ ಗೊತ್ತಾಗ್ತಿದ್ವಿ ಮಗನಿಗೆ. ಭಿಕ್ಷೆ ಆಗ್ತಾನಂತ ಈ ಮಗ. ದೇಶದ ಗಿವ ಅಂತಾನೋ ಇಲ್ಲ ಈ ದೇಶದ ಭಿಕ್ಷೆ ಬೇಡ್ತಾನ. ಏ ಕುಲಗೆಟ್ಟ ಕುಲಕರ್ಣಿ, ನಾವು ರೈತರು ದುಡಿದು ತಿನ್ನುತ್ತೇವೆ, ಭಿಕ್ಷೆ ಎಂದು ಬೇಡಲಾರೆವು. ಅದು ಭಿಕ್ಷೆ ಬೇಡುವ ಜಾಯಮಾನ ನಿಮ್ಮಂತ ರಾಜಕಾರಣಿಯವ್ರದು ಹೊರತು ನಮ್ಮಂತ ರೈತರದಲ್ಲ. ಈ ರೈತ ದುಡಿದರೆ ನಕ್ಕು ನಲಿಯುವುದು ಜಗವೆಲ್ಲ. ಈ ರೈತ ದುಡಿದರೆ ಬಿಕ್ಕುವುದು ಜಗವೆಲ್ಲ. ಈ ರೈತ ಕಾಯುವುದು ಅಂಗಾಮಿನದಲ್ಲಿನ ಮುಂಗಾರಿನ ಬೆಳೆಯನ್ನು. ಆದರೆ ಈ ನೀತಿಗೆಟ್ಟ ರಾಜಕಾರಣಿ ಕಾಯುವುದು ಚುನಾವಣೆಗಾಗಿ. ಆದರೆ 5 ವರ್ಷಕ್ಕೊಮ್ಮೆ ಇದೇ ರೈತನ ಮನೆಗೆ ಬಂದು ಇದೇ ರೈತನ ಕಾಲು ಹಿಡಿತೀರಲ್ಲ, ಅದು ನಾವು ಕೊಟ್ಟ ನಿಮಗೆ ಭಿಕ್ಷೆ. ನೆನಪಿರಲಿ. ಕುಲಗೆಟ್ಟ ಕುನ್ನಿಯೇ, ನನಗೆ ಭಿಕ್ಷೆ ಹಾಕುವಷ್ಟು ಸೊಕ್ಕು ಬಂದಿತ ಬೀದಿ ನಾಯಿ. ನಾನು ತಿಂದು ಬಿಸಾಕಿದ ಎಂಜಲವನ್ನು ತಿಂದು ಬದುಕುವ ಬೀದಿ ನಾಯಿ ನೀನು. ನನಗೆ ಭಿಕ್ಷೆ ಹಾಕುತ್ತೀಯ ಮಗನೇ? ಈಗ ನಾನು ನಿನಗೆ ಭಿಕ್ಷೆ ಹಾಕುತ್ತೀನಿ, ತೆಗೆದುಕೋ ಮಗನೇ. ಭಿಕ್ಷೆ ಈ ರೀತಿ ಬಡವರನ್ನು ಕಟ್ಟಿ ಹಾಕಿ ಹೊಡೆಯುತ್ತಿದ್ದೀರಲ್ಲ, ನೀವೇನು ಮನುಷ್ಯರು ರಾಕ್ಷಸರು? ಲೇ ಭದ್ರ, ನನ್ನ ಮನೆಗೆ ಬಂದು ನನ್ನನ್ನು ರಾಕ್ಷಸನೆಂದು ಮಗಳಿದರೆ ಇವನಿಗೆ ಬೆತ್ತ ಧರ್ಮದ ಏಟು ನಿನಗೆ ಬೀಳಬೇಕಾಗಿತ್ತು. ಎಚ್ಚರ. ಸಾಹುಕಾರ, ಅನ್ಯಾಯ ಮಾಡುತ್ತಿರೋರನ್ನು ಬಿಟ್ಟು ಏನು ಗೊತ್ತಿಲ್ಲದೆ ಇರೋ ಇಂಥ ರೈತರಿಗೆ ಶಿಕ್ಷೆ ಕೊಡುತ್ತಿರುವರಲ್ಲ, ಏನೋ ತಪ್ಪಲ್ಲವೇ? ಲೇ ನರಕುನ್ನಿಯೇ, ಸರಿ ತಪ್ಪಿನ ಬಗ್ಗೆ ನನಗೆ ಬುದ್ಧಿ ಹೇಳಲು ಬರಬೇಡ. ಏಕಚಿತ್ತ ಒಬ್ಬ ಮಾಮೂಲಿ ರೈತ ನೀನು. ಈ MLA-ನಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವನಾದಿಯೇನು ಬಡವ? ಸಾಹುಕಾರ, ಈ ಬಡವನಿಂದಲೇ ನೀನೊಬ್ಬ MLA ಆಗಿದ್ದೀಯ ಅನ್ನೋದು ಮರಿಬೇಡ. MLA ಆದ ಮಾತ್ರಕ್ಕೆ ಅನ್ಯಾಯ ಮಾಡುವುದು ಸರಿಯಲ್ಲ. ನಿನ್ನನ್ನೇ ನಂಬಿಕೊಂಡು ಓಟ್ ಹಾಕಿದ ನಮ್ಮಂತ ರೈತರಿಗೆ ಸಹಾಯ
ತಮ್ಮ ನಮ್ಮನಿಗೆ ಬಂದು ನಮಗ ಮಾತಾಡ್ತಲ್ಲ ಮಗನ ಮೇಯನ್ ಸೋಕ್ ನನ್ನ ಮಗನ ನಿನಗೆ ಮಲ್ಲೇಶ್ ಏನ್ ಮಾಡಿಲ್ಲ ನಿನಗೆ ಗೊತ್ತೈತೆ ನಮ್ಮ ಮಗನ ನಮ್ಮ ಹೊಲ್ದಾಗ ಎತ್ತನ ಬಿಟ್ಟು ನಮ್ಮ ಪೀಕ್ ಹಾಳು ಮಾಡಿ ಹೋಗಿ ನಮ್ಮ ಮಗ ಮಲ್ಲೇಶಿ ಹೋಗ್ತಾನೆ ಅವರೇ. ರೈತರು ಅಂದ ಮೇಲೆ ನಮ್ಮೆತ್ತು ನಿಮ್ಮ ಹೊಲದಲ್ಲಿ ಹೋಗಬಹುದು, ನಾಳೆ ನಿಮ್ಮೆತ್ತು ನಮ್ಮ ಹೊಲದಲ್ಲಿ ಬರಬಹುದು. ಆದರೆ ಅದನ್ನೇ ಕಾರಣವಾಗಿಟ್ಟುಕೊಂಡು ಈ ರೀತಿ ಹೊಡೆಯೋದು ತಪ್ಪಲ್ಲವೇ? ಏ ಭದ್ರ, ನಿನ್ನಿಂದ ನೀತಿ ಪಾಠ ಕಲಿಯುವ ಅವಶ್ಯಕತೆ ನಮಗಿಲ್ಲ. ಸುಮ್ಮನೆ ಬಂದ ದಾರಿಗೆ ಸುಂಕ ಇಲ್ಲ ಎಂದು ಹೊರಟು ಹೋದರೆ ಸರಿ. ಅತಿ ಬುದ್ಧಿವಂತಿಕೆ ಏನಾದರೂ ತೋರಿಸಲು ಬಂದರೆ ಇದೇ ಕಾಲಿನಿಂದ ಹೊತ್ತು ಬುದ್ಧಿ ಕಲಿಸಬೇಕಾದದ್ದು ಮಗನೇ, ಎಚ್ಚರ. ನರಸಿಂಹ, ನಾವೆಲ್ಲರನ್ನು ಹಾರಾಡುವುದು ಸರಿಯಲ್ಲ. ನಮ್ಮಂತ ರೈತಾಪಿ ಜನಗಳು ರೊಚ್ಚಿಗೆದ್ರ ನಿಮ್ಮಂತ ಬಂಡರನ್ನು ಬೆಳೆದ ಮನೆ ಕಳಿಸ್ತೀವಿ ಅನ್ನೋದು ಮರಿಬೇಡ. ಲೇ ಭದ್ರ, ಸುಮ್ಮನೆ ಬಾಯಿಗೆ ಬಂದಂತೆ ಬಗಳಿ ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ಈ ಹಠವಾದಿ ಹಠ ತೊಟ್ಟು ಘಟಸರ್ಪವಾಗುವುದಕ್ಕಿಂತ ಮುಂಚಿತವಾಗಿ ಇಲ್ಲಿಂದ ಕಾಲು ಕಿತ್ತರೆ ಸರಿ. ಇಲ್ಲದಿದ್ದರೆ ಹಠ ತೊಟ್ಟು ಸಿಂಹವಾಗಿ ನಿನ್ನ ರಕ್ತವನ್ನು ಕುಡಿಬೇಕಾದದ್ದು. ಎಚ್ಚರ ಮಗನೇ. ಗೌಡ್ರ, ತಪ್ಪು ಮಾಡಿದವನು ನಾನು, ನನಗೆ ಶಿಕ್ಷೆ ಕೊಡಿ. ಅದನ್ನು ಬಿಟ್ಟು ಈ ಭದ್ರಣ್ಣನ ಮೇಲೆ ರೇಗಾಡೋದು ಸರಿಯಲ್ಲ. ಸಾಕು, ಬಾಯಿ ಮುಚ್ಚು ಕಬಿ. ನನ್ನ ಬಲವನ್ನು ಹಾಳು ಮಾಡಿದ್ದಲ್ಲದೆ ನನಗೆ ಬುದ್ಧಿ ಹೇಳಲು ಬರುತ್ತಿರುವೆಯಾ ಬಡವ? ಬಡವನ ಕೋಪ ತವಡಿಗೆ ಮೂಲ ಅನ್ನುವ ಮಾತು ನೆನಪಿನಲ್ಲಿ ಇಟ್ಟುಕೊಂಡು ಮಾತನಾಡು. ಗೌಡ್ರ, ಇವನ ಹತ್ತು ನಿಮ್ಮ ಹೊಲದಲ್ಲಿ ಹೋಗಿದ್ದು ತಪ್ಪೆ. ನಾನು ಕ್ಷಮೆ ಕೇಳುತ್ತೇನೆ. ದಯವಿಟ್ಟು ಇವನ ಎತ್ತುಗಳನ್ನು ಬಿಟ್ಟು ಬಿಡಿ. ಲೇ ತಮ್ಮ, ಹಾಳಾದದ್ದು ನಮ್ಮದು. ಹಾಳು ಮಾಡಿದವ ಬಿಟ್ಟಿ ಮಲ್ಲೇಸಿ. ನಮ್ಮ ಇಬ್ಬರು ಜಗಳದಾಗ ನಿಂದೇನೈತಪ್ಪ ಕೆಲಸ. ಸುಮ್ಮನೆ ಹೋದ್ರೆ ನಮಗೂ ಶಾಂತಿ, ನಿಮಗೂ ಶಾಂತಿ. ಏ ಕುಲಕರ್ಣಿ, ನಾನು ಇಲ್ಲಿಯವರೆಗೂ ಶಾಂತಿಯಿಂದಲೇ ವರ್ತಿಸಿದ್ದೇನೆ. ಆದರೆ ನೀನು ಇದನ್ನೇ ಮುಂದುವರಿಸಿದರೆ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣಾಗಬೇಕಾಗುತ್ತದೆ. ಎಚ್ಚರ. ಲೇ ಭದ್ರ, ನಿನ್ನ ಹತ್ತಿರ ಶೌರ್ಯ ಇಟ್ಟಿದ್ದೆ. ಆದರೆ ಮಾಡಿದ ತಪ್ಪಿಗೆ ದಂಡವನ್ನು ಕಟ್ಟಿ ನಿನ್ನ 2 ಎತ್ತುಗಳನ್ನು ಬಿಡಿಸಿಕೊಂಡು ಹೋಗು. ಅದನ್ನು ಬಿಟ್ಟು ನೆರೆ ಸ್ವತ್ತ ನಾ ಬರ್ತಾನಂತೆ ಬಿಟ್ಟು ಬಿಡು ಎಂದು ಕೇಳಲಿಕ್ಕೆ ನಾಚಿಕೆ ಆಗಲಿಲ್ಲವೇನೋ ಮಾನಗೆ? ಏ ಪಾಟೀಲ, ನಿನಗೆ ದಂಡ ಕಟ್ಟಲಿಕ್ಕೆ ನೀನೇನು ದಂಡನಾಯಕನೆಂದು ತಿಳಿದಿರುವೆಯ? ಒಂದು ವೇಳೆ ದಂಡ ಕಟ್ಟುವುದೇ ಆದರೆ ನಮ್ಮೂರಿನ ಗ್ರಾಮ ಪಂಚಾಯತಿಗೆ ಹೋಗಿ ದಂಡ ಕಟ್ಟುತ್ತೇನೆ, ನಿನ್ನಂತ ಬಂಡಕೋರನಿಗಲ್ಲ. ಶಾಬಾಷ್ ಭದ್ರ, ಶಾಬಾಷ್. ಗ್ರಾಮ ಪಂಚಾಯತಿ ಅಂದರೇನು ನಿಮ್ಮ ಅಪ್ಪನ ಮನೆ ಎಂದು ತಿಳಿದುಕೊಂಡಿದೆಯಾ ಮಗನೇ? ಅಲ್ಲಿ ಕೂಡ ನಮ್ಮಂತ ರಾಜಕಾರಣಿಗಳು ಇರ್ತಾರೆ ಅನ್ನೋದು ಮರಿಬೇಡ. ಗೊತ್ತು ನರಸಿಂಹ, ನನಗೆ ಚೆನ್ನಾಗಿ ಗೊತ್ತು. ಗ್ರಾಮ ಪಂಚಾಯತಿಯ ತುಂಬೆಲ್ಲ ನಿಮ್ಮಂತ ಹೆಗ್ಗಣಗಳೇ ತುಂಬಿಕೊಂಡಿರ್ತೇವೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೂ ಇವನು ಮಾಡಿದ ತಪ್ಪಿಗೆ ನಾನು ಅಲ್ಲಿಗೆ ಹೋಗಿ ದಂಡ ಕಟ್ಟಿ ಇವನ ಎತ್ತುಗಳನ್ನು ಬಿಡಿಸಿಕೊಂಡು ಬರುತ್ತೆ. ನಡೆಯುವ ಮಲೇಶಿ, ಹೋಗೋಣ. ತಪ್ಪು ಮಾಡಿದಿ ಭದ್ರ, ದೊಡ್ಡ ತಪ್ಪು ಮಾಡಿದಿ. ಇದು ಅಂತ ಅಲ್ಲ ಮಗನ, ಆರಂಭದ ರಣರಂಗ. ಈ ಊರಿನಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಅದು ಹೇಗೆ ಬದುಕುತ್ತೀಯ? ಬದುಕು ಮಗನೇ. ಬದುಕಿದ ನಿನ್ನ ಬುದ್ಧಿಗೆ ಬರೆ ಎಳೆದು ನಿನ್ನನ್ನು ಹರಿಶ್ಚಂದ್ರನ ಘಾಟಿಗೆ ಹಟ್ಟಿ ಆ ಬೆಟ್ಟದ ಬೈರರಿಗೆ ಕೂಡ ಬೆಚ್ಚಿ ಬೀಳುವಂತೆ ಮಾಡದಿದ್ದರೆ ನನ್ನ ಹೆಸರು ಪಾಟೀಲ್ ಸಿದ್ದಪ್ಪನೇ ಅಲ್ಲ. ಗೌಡ್ರೆ, ಈ ಮಗನಿಗೆ ಬೆಳೆಯಕ್ ಬಿಡಬಾರ್ದ್ರಿ ಗೌಡ್ರೆ. ನಾಳೆ ಬಿಟ್ರು ದೊಡ್ಡ ಮರ ಆಗಿ ಬೆಳಕಂದ್ರಿ ಅವನು ಬೇರ್ ಸಮೇತ ಕಿತ್ತೋಗಿಬೇಕ್ರಿ ಆ ಮಗನ. ಆ ನರಸಿಂಹ, ಇವನು ಅಷ್ಟು ಸಾಮಾನ್ಯದವನಲ್ಲ. ಏನೇ ಇರಲಿ, ಅವ
ಅವನ ಮನೆತನದ ಮೇಲೆ ಒಂದು ಕಣ್ಣು ಇಟ್ಟಿರು. ಆಕಾಶದಲ್ಲಿ ಹಾರಾಡುವ ಗರುಡನ ಕೈಯಿಂದ ಹಾವು ತಪ್ಪಿಸಿಕೊಳ್ಳಬಹುದು. ಅರಣ್ಯದಲ್ಲಿ ಹಸಿದುಕೊಂಡ ಹುಲಿಯ ಬಾಯಿಂದ ಜಿಂಕೆ ಮರಿ ತಪ್ಪಿಸಿಕೊಳ್ಳಬಹುದು. ಆದರೆ ಈ ನರಸಿಂಹನ ಕೈಯಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ ಗೌಡ್ರೆ. ಇವನು ನರಸಿಂಹ, ಉಗ್ರ ನರಸಿಂಹ. ಸುಮ್ಮನಿದ್ದರೆ ಶ್ರೀರಾಮ, ಸಿಡಿದೆದ್ದರೆ ಉಗ್ರ ನರಸಿಂಹ. ನನಗೂ ಹಂಗೆ ಆಕೈತ್ರಿ. ಇಕ್ಕಟ್ಲೆ ಇಲ್ಲ ಮತ್ತೆ ಎದಕ್ಕಟ್ರಿ ಹೆಂಗ ಆಕೈತೆ ಅಂತೀರಿ? ನಾನು ಹೇಳ್ದಂಗೆ ಕೇಳಿದ್ರ ನಾನು ಸಿಪಾಯಿ ರಾಮ ಆಗಿರ್ತೀನಿ. ಅವನ್ನ ನಡೆಸಿದಂದ್ರೆ ನಾ ಪರಶುರಾಮ ಆಗ್ಬೇಕಾಗ್ತದೆ. ನಾ ಇರತ್ತಾಕ ನೀವು ಯಾಕೆ ತಲೆ ಕೆಡ್ಸೈತ್ರಿ ಗೌಡ್ರೆ? ನರಸಿಂಹ, ಹೇಳಿ ಗೌಡ್ರೆ. ನಾನು ಹೇಳಿದ ಕೆಲಸ ನೆನಪಿದೆ ತಾನೆ? ನೆನಪಿನಲ್ಲಿದೆ ಗೌಡ್ರೆ, ನಾನಿನ್ನು ಬರುತ್ತೇನೆ. ಕುಲಕರ್ಣಿ, ಹಲೋ. ಇಲ್ಲಿ ವೇದಿಕೆ ಮೇಲೆ ಅನಾವಶ್ಯಕವಾಗಿ ಬಂದಂತ ಎಲ್ಲ ಸಾರ್ವಜನಿಕರು ದಯವಿಟ್ಟು ನಿಮ್ಮ ಕೈ ಮುಗಿದು ಕಾಲು ಬೀಳೋದು ಒಂದೇ ಉಳಿದದ. ಪೊಲೀಸ್ ಸಿಬ್ಬಂದಿ ಆರಕ್ಷಕರು ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅನಾವಶ್ಯಕವಾಗಿ ನಿಂತಂತ ಸಾರ್ವಜನಿಕರನ್ನ ಸ್ವಲ್ಪ ವೇದಿಕೆಯಿಂದ ಹಿಂಭಾಗದಲ್ಲಿ ಕಳಿಸ್ಬೇಕು. ಯಾಕಂದ್ರೆ ಪಾತ್ರಧಾರಿಗಳು ಬರೀ ನಿಮಗೆ ನೋಡ್ತಾ ಇದ್ದಾರೆ ಮತ್ತು ವೇದಿಕೆ ಮೇಲೆ ಇರೋ ಪಾತ್ರಧಾರಿಗಳಿಗಿಂತ ಪಾರಾಯಣ ಭಾಗ ನೀವೇ ಕಾಣ್ತಾ ಇದ್ದೀರಿ. ನಿಮ್ ಕೈ ಬೂಡ್ತೀವಿ, ಕಾಲಿಗೆ ಬೂಡ್ತೀವಿ. ಇದಕ್ಕೆ ಮುಂಚೆ ಹೆಚ್ಚಿಗೆ ಏನು ಹೇಳೋದಾಗಲ್ಲ. ಪೊಲೀಸ್ ಸಿಬ್ಬಂದಿ ನಿಮ್ಗೆ ಹೇಳ್ತಾ ಇದೀವಿ, ಸ್ವಲ್ಪ ದಯಮಾಡಿ ನಿಮ್ ಕೈ ಮುಗಿದು ಹೇಳ್ತಾ ಇದ್ದೀವಿ. ಪೊಲೀಸ್ ಆರಕ್ಷಕರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಸಾರ್ವಜನಿಕರನ್ನ ಸ್ವಲ್ಪ ಆ ಕಡೆ ಕಳಿಸ್ರಿ, ಗಲಾಟೆ ಆಗ್ತಾ ಇದೆ. ದಯಮಾಡಿ ಊರಿನ ಸಾರ್ವಜನಿಕರು ವೇದಿಕೆ ಮೇಲೆ ಇದ್ದಾರೆ, ಹೋಗಿ